ನಮಸ್ಕಾರ ಯೂಟ್ಯೂಬ್, ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಕಳೆದ ವಿಡಿಯೋದಲ್ಲಿ ನೋಡಿದ್ರಿ ನೀವು, ನಾವು ಮೈಸೂರಿಂದ ದೇವರ ಮನೆಗೆ ಬಂದು ಮೂಡಿಗೆರೆ ಹತ್ರ ಇರೋದು, ಕೊಟ್ಟಿಗೆಹಾರ ಹತ್ರ ಇರೋದು ದೇವರ ಮನೆ ಅಂತ ಬಂದು ನೋಡಿದ್ರಿ ಎಷ್ಟು ಚೆನ್ನಾಗಿತ್ತು ಅಂತ. ಈಗ ನಾವು ದೇವರ ಮನೆಯಿಂದ ಹೊರನಾಡಿಗೆ ಹೋಗ್ತಾಯಿದ್ದೀವಿ. ದಾರಿ ಮಧ್ಯ ಕೊಟ್ಟಿಗೆಹಾರಾಗಿ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ತೀವಿ. ಓಕೆ, ನಮ್ಮ ಜೊತೆ ನೀವು ಬನ್ನಿ. ಒಳ್ಳೆ ವೆದರು, ಒಳ್ಳೆ ಮಾನ್ಸೂನ್ ರೈಡ್ ಮಾಡ್ತಾಯಿದ್ದೀವಿ. ನೋಡಿ ಏನು ಸೂಪರಾಗಿದೆ ವೆದರು, ಒಂದು ಚೂರು ಕಾಣೋದಿಲ್ಲ, ಅಷ್ಟೊಂದು ಫಾಗಿದೆ. ಮೇಲ್ಗಡೆ ಹೋಗಿದ್ದು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ, ವ್ಯೂ ಪಾಯಿಂಟ್ಗೆ ಹೋದೋ ಏನೂ ಕಾಣಿಸ್ತಿಲ್ಲ. ಈಗಲೂ ಅದೇ ಥರನೇ ಹೇಗಿದೆ ನೋಡೋಣ. ನೋಡಿ ಅಲ್ಲಿ ಮೇಲ್ಗಡೆ ಬೆಟ್ಟ ಎಷ್ಟು ಚೆನ್ನಾಗಿದೆ, ಬಟ್ ಕಾಣೋದಿಲ್ಲ. ಸಾರಿ, ಅವಾಗವಾಗ ಲೆನ್ಸ್ನ ಹಿಂಗೆ ಒರೆಸ್ಕೊತಾ ಇರ್ತೀವಿ. ದಯವಿಟ್ಟು ಬೇಜಾರು ಮಾಡ್ಕೊಳ್ದೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ದೇವರ ಮನೆಯಿಂದ ಕೊಟ್ಟಿಗೆಹಾರ ದಾರಿ ಮಧ್ಯೆ ಮಧ್ಯೆ ಕಿತ್ತಿ ಉದ್ರೋಗಿದೆ. ಈ ಕಡೆ ಎಲ್ಲ ಏನೂ ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ, ಅಷ್ಟು ಮಳೆ ಇರುತ್ತೆ. ನೋಡಿ, ಬೆಳಗ್ಗೆ ನಾವು ಬಂದಾಗಿಂದನೇ ಜಿಟಿ 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 ಅಂತ ಸುರಿತಾನೇ ಇದೆ. ಈ ಟೈಮಲ್ಲಿ ಏನು ಟಾರ್ ಹಾಕಿದ್ರೆ ನಿಲ್ಲುತ್ತೆ, ಏನು ರೋಡ್ ಮಾಡಿದ್ರೆ ನಿಲ್ಲುತ್ತೆ. ಅದೇ ಅಲ್ಲೆಲ್ಲೋ ಸಿಟಿ ಒಳಗಡೆಲ್ಲ ವೈಟ್ ಟ್ಯಾಪಿಂಗ್ ಅಂತ ಮಾಡ್ತಾರೋ ಬದಲು ಇಂಥ ಬ್ಯೂಟಿಫುಲ್ ಲೊಕೇಶನ್ಗಳಿಗೆ ವೈಟ್ ಟ್ಯಾಪಿಂಗ್ ಅಂತ ಮಾಡಿ ಜನಗಳನ್ನ ಅಟ್ರ್ಯಾಕ್ಟ್ ಮಾಡಿದ್ರೆ ನೋಡಿ ಅಪ್ಪ, ಅದು ಒಂದು ಅನುಕೂಲ ಆಗುತ್ತೆ. ಚೆನ್ನಾಗಿರೋ ರೋಡ್ನ ಮೈಸೂರು ಸರಸ್ವತಿಪುರಮಲ್ಲಿ ಕಿತ್ತಿ ಎಲ್ಲ ಕಡೆನೇ ವೈಟ್ ಟ್ಯಾಪಿಂಗ್ ಅಂತ ಲೂಟಿ ಮಾಡ್ತವ್ರಲ್ಲ, ಆ ಥರ ದುಡ್ಡು ಲೂಟಿ ಮಾಡೋದನ್ನು ಇಲ್ಲೆಲ್ಲರೂ ತಂದು ಹಾಕಿದ್ರೆ ತುಂಬ ಅನುಕೂಲ ಆಗುತ್ತೆ. ಇಲ್ಲೆಲ್ಲ ಏನು ಸೂಪರ್ವಾಗಿದೆ. ಸ್ವಲ್ಪ ಮಳೆ ನಿಲ್ತಿ ಆಕಾಶ ಓಪನ್ ಆಗಿದೆ, ಒಂಚೂರು ಅಷ್ಟಿಲ್ಲ, ಒಂದು ಸ್ವಲ್ಪ ಎಲ್ಲೋ ಒಂಚೂರು ಕಾಣಿಸ್ತಾ ಇದೆ ಬೆಟ್ಟಗಳು. ತುಂಬ ಚೆನ್ನಾಗಿದೆ. ಅಲ್ಲಿ ಯಾರೋ ಆಫ್ ರೋಡಿಂಗ್ ಹೋಗ್ತಾ ಇದ್ದಾರೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ನಮ್ಮ ಪಾಡಿಗೆ ನಾವು ನಾರ್ಮಲಾಗಿ ಹೋಗುವ. ಮೋಸ್ಟ್ಲಿ ಆ ಬೆಟ್ಟದ ಮೇಲಿಗೆ ಹೋಗ್ತಾರೆ ಅನಿಸುತ್ತೆ. ನಮಗಷ್ಟು ಟೈಮ್ ಇಲ್ಲ ಅಂದರೆ ನಾವು ಹೋಗಿ ಟ್ರೈ ಮಾಡ್ಬೋದಾಗಿತ್ತೇನೋ. ಹಿಂದಿನ ವಿಡಿಯೋದಲ್ಲಿ ನೋಡ್ದಂಗೆ ನಾವು ಮೈಸೂರಿಂದ ಹೊರಟಿ ದೇವ್ರ ಮನೆಗೆ ಬಂದು ಈಗ ದೇವ್ರ ಮನೆಯಿಂದ ಕೊಟ್ಟಿಗೆಹಾರಾಗೆ ಹೋಗ್ತಾಯಿದ್ದೀವಿ. ಕೊಟ್ಟಿಗೆಹಾರದಿಂದ ಹೊರನಾಡಿಗೆ ಹೋಗ್ತೀವಿ. ಬೆಳಗ್ಗೆ ಮನೆ ಬಿಟ್ಟಾಗಿಂದ ಎಕ್ಸಾಕ್ಟ್ಲಿ 225 ಕಿಲೋಮೀಟ್ರ್ ಬಂದಿದ್ದೀವಿ. ಇಲ್ಲಿಂದ ಇನ್ನೂ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಮೋಸ್ಟ್ ಪ್ರಾಬಲಿ ನಮ್ಮ ಈ ಟೋಟಲ್ ಟ್ರಿಪ್ಪು ಬಂದು ಅರೌಂಡ್ 680 to 700 ಕಿಲೋಮೀಟರ್ಸ್ ಅಂತ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ. ಅಂದಾಜು ಒಂದು 750ವರೆಗೂ ಆಗ್ಬೋದು ಅಂತ ಅಂದ್ಕೊತಾ ಇದ್ದೀವಿ. ನೋಡುವ, ಮಸ್ತ್ ಮಜಾ ಮಾಡ್ತಾಯಿದ್ದೀವಿ. ನೋಡಿ, ನೀವು ಎಂಜಾಯ್ ಮಾಡಿ. ಯಾಕೆ ಇಲ್ಲಿ ಪೊಲೀಸ್ ಇದ್ದಾರೆ, ಅಲ್ಲಿ ಬೈಕ್ ಇದೆ, ಆ ಕಡೆ ಇದೆ, ಆಟೋ ಇದೆ, ಏನೋಪ್ಪ ಗೊತ್ತಿಲ್ಲ. ನೋಡಿ, ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ಅಟ್ಲೀಸ್ಟ್ ನಮಗೆ ಈ ಥರ ಇದ್ಬಿಟ್ಟಿದ್ರು ಅಲ್ಲಿ ದೇವ್ರ ಮನೆಯಲ್ಲಿ ಚೆನ್ನಾಗಿರ್ತಾಯಿತ್ತು. ನೋಡಿ ಎಷ್ಟು ಫಾಗಿತ್ತು, ಎಷ್ಟು ಮಳೆ ಬರ್ತಾಯಿತ್ತು ಅಂತ. ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋನ ಹೋಗಿ ನೋಡ್ಕೊಂಬನ್ನಿ. ಆ ಕಡೆ ನೋಡಿ ಅಲ್ಲಿ ಹೇಗಿದೆ, ಅಲ್ಲಿ ನೋಡಿ ಅಲ್ಲಿ. ಅದೆಲ್ಲ ಚಾರ್ಮಡಿ ಘಾಟ್ ರೇಂಜು. ನಾವೀಗ ಆ ಕಡೆ ಹೋಗೋದಿಲ್ಲ, ಬಟ್ ಅದು ಹತ್ರ ಹೋಗ್ತೀವಿ. ಕೊಟ್ಟಿಗೆಹಾರ ಆದಮೇಲೆ ಚಾರ್ಮಡಿ ಘಾಟ್ ಶುರುವಾಗುತ್ತೆ. ಅಲ್ಲಿಂದ ಕಂಟಿನ್ಯೂ ಮಾಡಿದ್ರೆ ಮಾಮೂಲಿ ಧರ್ಮಸ್ಥಳಕ್ಕೆ ಹೋಗೋ ದಾರಿ. ಲಾಸ್ಟ್ ಟೈಮೆಲ್ಲ ನೋಡಿದ್ದೀವಿರಲ್ಲ. ಆಹಾ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ಅಪ್ಪ. ಇವತ್ತು ಖುಷಿ ಆಯ್ತು ನನಗೆ. ನೋಡಿ ಇಲ್ಲಿ ಎದುರುಗಡೆ ಹೆಂಗೆ ಕಾಣಿಸ್ತಾ ಇದೆ, ಸೂಪರ್. ನಾವು ಟಿಟಿನ ಹೊಡ್ಕೊಬಿಡೋಣವ ಅಂತ ಅನ್ನಿಸ್ತಾ ಇದೆ. ಜಾಗ ಕೊಡಲ್ಲ ಅವನು. ಆಹಾ ನೋಡಿ ಎಂಥ ಜಾಗ ಇದು, ಸೂಪರ್. ಅಲ್ಲಿ ಮೇನ್ ರೋಡ್ ಕಾಣಿಸ್ತಾ ಇದೆ, ಮೋಸ್ಟ್ಲಿ ಅಲ್ಲಿಗೆ ಹೋಗ್ತೀವಿ. ದೇವ್ರ ಮನೆಗೆ ಹೀಗೆ ಹೋಗೋದು ಅಂತೆ. ನಾವು ದೇವ್ರ ಮನೆಯಿಂದ ಬರ್ತಾಯಿದ್ದೀವಿ ಅಲ್ವಾ, ಅವ್ರಿಗೆ ಹೇಳ್ಬೇಕಾಗಿತ್ತು ನಾವು ದೇವ್ರ ಮನೆಯಿಂದ ಬರ್ತಾಯಿದ್ದೀವಿ, ನೀವು ಈ ಕಡೆಯಿಂದ ಹೋಗಿ ಅಂತ. ಅಲ್ಲಿ ಗಾಡಿಗಳು ಕಾಣಿಸ್ತಾವ ಇವೆ ನೋಡಿ, ಹೇಗಿದೆ ನೋಡಿ. ಸಣ್ಣ ಸಣ್ಣ ಜಲ್ಲಿಗಳು ಚರ್ಪರ್ ಅಂತ ಎಳ್ದಾಡುತ್ತೆ. ಇಲ್ಲಿ ಒಂದು ಸ್ಟೀಪ್ ಟರ್ನು. 800 ಅವೆಲ್ಲ, ಅದು ಆಲ್ಟೋ ಎಲ್ಲ ಸೂಪರು. ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ. ಬಂದು ಅನಿಸುತ್ತೆ ಹೈವೇ ಹತ್ರಕ್ಕೆ. ಇನ್ನೊಂದು 1 or 2 ಕಿಲೋಮೀಟರ್ಸ್ ಇರಬೇಕು. ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ಕಾಣಿಸ್ತಾ ಇದೆ.
ಎದುರುಗಡೆ ನೋಡಿ ಹೆಂಗಿದೆ. ಸೊ ನಾಳೆ ಮಧ್ಯಾಹ್ನ ಮೋಸ್ಟ್ಲಿ ನಾಳೆ 10:30-11 ಗಂಟೆವರೆಗೂ ಇದೇ ಥರ ಲೊಕೇಶನಲ್ಲೇ ಓಡಾಡ್ತಾ ಇರ್ತೀವಿ. ಸೊ ಫುಲ್ ಎಂಜಾಯ್ ಮಾಡಿ ಅದಾದಮೇಲೆ ಪುನಃ ಸ್ವಲ್ಪ ಸಿಟಿ ಲೊಕೇಶನಿಗೆ ಬರ್ತೀವಿ. ನೋಡ್ತಾ ಇರಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಒಂದೊಂದೇ ಪ್ಲೇಸ್ ಆದಮೇಲೆ ಇನ್ನೊಂದು ಪ್ಲೇಸ್ನ ನೆಕ್ಸ್ಟ್ ಪ್ಲೇಸ್ ಏನು ಅಂತ ರಿವೀಲ್ ಮಾಡ್ತಾ ಬರ್ತೀವಿ. ಕಾದು ನೋಡಿ. ಓಕೆ, ನಾವು ಮಾಮೂಲಿ ಬರ್ತೀವಲ್ಲ, ಬೇಲೂರಿಂದ ಬಂದು ಮೂಡಿಗೆರೆ ಬಂದು ಅಲ್ಲಿಂದ ಕೊಟ್ಟಿಗೆಹಾರಗೆ ಹೋಗ್ತೀವಲ್ಲ. ಸೊ ಆ ದಾರಿಲಿ ಅಲ್ಲಿ ಮುಂಚೆ ಒಂದು ಬೋರ್ಡ್ ಕಾಣ್ ನೋಡ್ತಾ ಇದ್ದೆ ನಾವು, ದೇವರ ಮನೆಗೆ ದಾರಿ ಅಂತ. ಸೊ ಅದೇ ದಾರಿ. ಈಗ ನಾವು ಅಲ್ಲಿಂದ ಎಕ್ಸಿಟ್ ಆಗಿದ್ದೀವಿ. ಓಕೆ, ಇಲ್ಲಿಂದ ಕೊಟ್ಟಿಗೆಹಾರ ಒಂದು 8 ಕಿಲೋಮೀಟರ್ನ ಇರ್ಬೋದಾ ಅಂತ. ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕೀಗ. ಪುನಃ ಸಣ್ಣ ಮಳೆ ಹನಿ ಶುರುವಾಯಿತು. ಇಷ್ಟೊತ್ತರೆಗೂ ಇರಲಿಲ್ಲ ಈ ರೋಡ್ ನೋಡಿ. ಈಗ ಪುನಃ ಮಳೆ ಈಗ ಪುನಃ ಮಳೆ ಶುರುವಾಗಿದೆ. ಶುರು ಆಗ್ತಾ ಇದೆ ನಾವು ಬಂದಮೇಲೆ. ನೋಡುವ ಮುಂದೆ ಎದುರುಗಡೆ ನೋಡಿ ಹೆಂಗಿದೆ ವ್ಯೂ. ಯಾರಪ್ಪ ಇವರಲ್ಲ, ಈ ಬೆಂಗಳೂರು ಅವ್ರನ್ನ ಗಾಡಿ ಓಡಿಸೋದು ನೋಡಿದ್ರೆ ಈ ಕಡೆ ಲೆಫ್ಟ್ಗೂ ಇಲ್ಲ, ಈ ಕಡೆ ರೈಟ್ಗೂ ಇಲ್ಲ, ರೋಡ್ ಮಧ್ಯೆ ಹೋಗ್ತಾ ಇದ್ದಾರೆ. ಬಂದು ಕೊಟ್ಟಿಗೆಹಾರಗೆ ಐ ಎಲ್ಲಿ ಅದು ನಮ್ಮ ರೆಗ್ಯುಲರ್ ನೀರ್ದೋಸೆ ಹೋಟೆಲ್. ನಮ್ಮ ಅಣ್ಣ ತಮ್ಮದಿರೆಲ್ಲ ಎಲ್ಲ ಇಲ್ಲೇ ಇದ್ದಾರೆ. ಬಾಬಿ ಮುಂದೆ ಹಾಕೋಬೋದು. ಇದೆ ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ. ನೀರ್ದೋಸೆಗೆ ಇಲ್ಲಿ ಸ್ವಲ್ಪ ಫೇಮಸ್ ಇದೆ. ಓಕೆ, ತಿನ್ಕೊಂಡು ಸಿಗುವ ಆಮೇಲೆ. ಈಗ ಕೊಟ್ಟಿಗೆಹಾರದಲ್ಲಿ ತಿಂಡಿ ತಿನ್ಕೊಂಡು ಹೊರಟು. ಇಲ್ಲಿ ಆ ಹೋಟ್ಲಲ್ಲಿ ನೀರ್ದೋಸೆ ಸ್ವಲ್ಪ ಫೇಮಸ್ಸು. ಬೇರೆ ಕಡೆನೂ ಇರುತ್ತೆ, ಬಟ್ ಈ ಹೋಟ್ಲಲ್ಲಿ ಯಾವಾಗಲೂ ನೀರ್ದೋಸೆ ತಿಂತೀವಿ. ಈ ಸೈನ ಬಂದು ಅಲ್ಲಿ ಕೂತ್ಕೊಂಡು ನೀರ್ದೋಸೆ ತಿನ್ಕೊಂಡು ಈಗ ಹೊರಟು. ಟೈಮು 10:40. ಸೊ ಇಲ್ಲಿಂದ ಅನದರ್ 2 hours ಅಂತ ಅಂದ್ಕೊತೀವಿ. 42 ಕಿಲೋಮೀಟರ್ಸ್ ಹೊರನಾಡು, ಬಟ್ 2 hours ಅಂತ ಬೋರ್ಡ್ ನೋಡ್ದು. ಅವ್ರು ಅಂಗಡಿಯವ್ರು ಹೇಳಿದ್ರು. ನಮಗೂ ಯಾವಾಗಲೂ ಅಷ್ಟೇ. ಸಖತ್ ಮಳೆ ನೋಡಿ, ರೋಡು ಹೆಂಗಿದೆ. ನಮ್ಮ ಕ್ಯಾಮ್ರಾಗಳು ವಾಟರ್ ಪ್ರೂಫ್ ಆಗಿರೋದ್ರಿಂದ ನಿಮಗೆ ಯಾವ ಥರ ಮಳೆ ಬರುತ್ತೆ, ಯಾವ ಥರ ರೋಡ್ ಇದೆ ಅಂತಲೂ ತೋರಿಸ್ಕೊಂಡು ಹೋಗ್ತಾ ಇದ್ವಿ. ಇದಕ್ಕಾದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಿಧಾನಕ್ಕೆ ಹೋಗ್ಬೇಕಾಗುತ್ತಪ್ಪ. ರೋಡಲ್ಲಿ ಒಂದು ಸ್ವಲ್ಪ ಸರ್ಪರ್ ಅಂತ ಇಳಿಯೋಕ್ಕೆ ಶುರುವಾಗ್ತಾ ಇದೆ ಅನಿಸುತ್ತೆ. ಆದ್ರೂ ರಿಸ್ಕೇ ಬೇಡ, ಆರಾಮಾಗಿ ನಿಧಾನಕ್ಕೆ ಹೋಗೋಣ. ವೈಸರು ಕ್ಲೀನ್ ಮಾಡ್ಕೋಬೇಕು, ಕ್ಯಾಮ್ರಾ ಲೆನ್ಸು ಕ್ಲೀನ್ ಮಾಡ್ಕೋಬೇಕು. ಹೋಗ್ತಾ ಇರೋದು. ಎಂಥ ಮಳೆ ಬರಲಿ, ಕ್ಯಾಮ್ರಾ ಮಾತ್ರ ಒಳಗಡೆ ಎತ್ತಿಡಲ್ಲ ನಾನು. ಯಾಕಂದರೆ 2 ಕ್ಯಾಮ್ರಾನೂ ವಾಟರ್ ಪ್ರೂಫು. DJI 360 ಆಸ್ಮೋ ಇದೊಂದು ಆಸ್ಮೋ ಆ್ಯಕ್ಷನ್ 5 Pro. ಎರಡನ್ನೂ ಹಾಕ್ಕೊಂಡು ಆರಾಮಾಗಿ ಒಳಗಡೆ ವೈರ್ಲೆಸ್ ಮೈಕ್ ಕನೆಕ್ಟ್ ಮಾಡಿಕೊಂಡು, DJI ವೈರ್ಲೆಸ್ ಮೈಕ್ ಮಿನಿ ಎರಡನ್ನು ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ. ಕೊಟ್ಟಿಗೆಹಾರದಿಂದ ಬಂದಮೇಲೆ ಒಂದು U-ಟರ್ನ್ ಬರುತ್ತೆ. ಆ U-ಟರ್ನಲ್ಲಿ ತಗೊಂಡು ಒಳಗೆ ಬಂದರೆ ನಮಗೆ ಹೊರನಾಡು ಹತ್ರ. ಲಾಸ್ಟ್ ಟೈಮು ನಾನು ಮತ್ತು ಪ್ರಣಾಮ್ ಬಂದಾಗ U-ಟರ್ನ್ ಮಿಸ್ ಮಾಡಿಕೊಂಡು ಫುಲ್ಲು ಸ್ಟ್ರೈಟ್ ಹೋಗಿದ್ದು. ಆಲ್ಮೋಸ್ಟು 4.5 hours ಸುತ್ತಾಡಿದ್ದೀವಿ, ದಾರಿ ಗೊತ್ತಿಲ್ಲದೆ. ಅದು ಯಾವುದೋ ದಾರಿ ಸುತ್ತಾಡ್ಕೊಂಡು ಹೋಗಿದೆ. ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಿದ್ದು. 8:30 ನಾವು ಕೊಟ್ಟಿಗೆಹಾರ ಬಿಟ್ಟವರು 12:30 ಹೋಗಿದ್ದೀವಿ. ಸೊ ಇದು ದಾರಿ ಹತ್ರ, ಓನ್ಲಿ 42 ಕಿಲೋಮೀಟರ್ಸು. ಸ್ವಲ್ಪ ರೋಡ್ಗೆ ಹಾಲತ್ತು ಈ ಥರ ಇರುತ್ತೆ. ಹೆಲ್ಮೆಟು, ಫಾಗು, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಮಳೆನೇ ಇಲ್ಲ. ನಮ್ಮ ಹೆಲ್ಮೆಟ್ ನೋಡ್ರೆ ಫುಲ್ ಫಾಗ್ ಕಟ್ಕೊಂಡು ಕೂತಿದೆ. ಸಾರಿ, ಫಾಗಲ್ಲ, ಮಳೆ ಹನಿಗಳು ಫುಲ್ಲು ಕೈಯಲ್ಲಿ ಒರೆಸ್ಕೊಂಡು ಓಡಿಸ್ಬೇಕು. ನೋಡಿ, ಇಲ್ಲೆಲ್ಲ ಮಳೆನೇ ಇಲ್ಲ, ಈಗ ಶುರುವಾಗ್ತಾಯಿದೆ. ನಾವು ಬಂದಿದ್ದ ಜಾಗದಲ್ಲೆಲ್ಲ ಮಳೆ ಬರ್ತಾ ಇದೆಯಲ್ಲ, ನಾವೇ ಕರ್ಕೊಂಬರ್ತಾ ಇದೀವಲ್ಲ, ನಮ್ಮನ್ನು ಅದು ಫಾಲೋ ಮಾಡ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಅವಾಗಿಂದನೂ ಹೀಗೇ ಕಂಪ್ಲೀಟ್ ಹಿಂಗೆ ಲೆಫ್ಟ್ ತಿರುಗಬೇಕು, ರೈಟ್ ತಿರುಗಬೇಕು, ಲೆಫ್ಟ್ ತಿರುಗಬೇಕು, ರೈಟ್ ತಿರುಗಬೇಕು, ಹಾಗೇ ಇದೆ ರೋಡು. ಸೊ ಕೆಳಗಡೆ ನೋಡಿ ಹೆಂಗೆ ಫಾಗ್ ಕಾಣಿಸ್ತಾ ಇದೆ. ಆ ಕಡೆ ಬ್ಯೂಟಿಫುಲ್ ಸೀನ್ರಿಗಳು ಸಿಗುತ್ತೆ ಮಾತ್ರ. ನಾರ್ಮಲ್ ಡೇಸಲ್ಲಿ ಬಂದರೆ ಅಂದರೆ ಮಾನ್ಸೂನಲ್ಲದೆ
ಡಿಸೆಂಬರು, ನವಂಬರು ಇಲ್ಲ ಫೆಬ್ಬಲ್ಲಿ ಬಂದರೆ ಕಂಪ್ಲೀಟ್ ಕೆಳಗಡೆ ಏನೇನಿದೆ ಅಂತೆಲ್ಲ ನೋಡ್ಬೋದು. ಅಷ್ಟು ಡೀಪಾಗಿದೆ ಅದು. ಈ ಕಡೆಲ್ಲ ಏನು ಸೂಪರಾಗಿದೆ. ರೋಡ್ ಅಂತೂ ಫುಲ್ ಗುಂಡಿ ಬಿದ್ದೋಗಿದೆ. ಏನೂ ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡಿಕೊಂಡು ಮೇಂಟೈನ್ ಮಾಡಿಕೊಂಡು, ಸ್ಪೀಡ್ನೂ ಮೇಂಟೈನ್ ಆಗಬೇಕು, ಈ ಕಡೆ ಟೈಮು ಮೇಂಟೈನ್ ಆಗಬೇಕು, ಈ ಕಡೆ ನಮ್ಮ ಗಾಡಿನೂ ಮೇಂಟೈನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಎದುರುಗಡೆ ಏನು ಸೂಪರಾಗಿದೆ. ಇದಕ್ಕೋಸ್ಕರನೇ ಬರೋದು ನಾವು ಇಲ್ಲಿ. ಆ್ಯಕ್ಚುಲಿ ಅದು ಟೀ ಎಸ್ಟೇಟು. ಸಂಪ್ಲಿ ಅಂತ ಊರಿದು. ಕೆಳಗೂರು ಇನ್ನೂ ಕೆಳಗೆ, ಇದು ಸಂಪ್ಲಿ, ಅಲ್ಲೇ ಬೋರ್ಡ್ ಹಾಕಿದ್ರಲ್ಲ. ಸೊ ಇದು ಟೀ ಎಸ್ಟೇಟು. ಇಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಾಗ ನಮಗೆ ಈ ಥರ ವ್ಯೂಗಳು ಸಿಗುತ್ತೆ. ಟೈಮು, ರೋಡು, ಗಾಡಿ ಎಲ್ಲನೂ ಮೇಂಟೈನ್ ಮಾಡ್ಕೊಂಬಂದರೆ ಇಂಥ ವ್ಯೂ ಸಿಕ್ಕಿದೆ ನೋಡಿ. ನಾನು ಫಸ್ಟ್ ಟೈಮ್ ಇದು ನೋಡಿದಾಗ ಆಶ್ಚರ್ಯಪಟ್ಬಿಟ್ಟಿದ್ದೆ, ಕರ್ನಾಟಕದಲ್ಲೂ ಟೀ ಬೆಳೀತಾರ ಅಂತ. ಆಮೇಲೆ ಯಾರೋ ಹೇಳಿದ್ರು ಇಲ್ಲ, ಇದು ಮುಂಚೆಯಿಂದನೂ ಇದೆ ಅಂತ. ಸೊ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಕೆಫೆಗಳಲ್ಲಿ ಕೂತ್ಕೊಂಡು ಒಳಗಡೆಗೆ ಹೋಗಿ ಫೋಟೋ ಗಿಡೋ ತಕ್ಕೊಂಡು ಮಸ್ತು ಎಂಜಾಯ್ ಮಾಡ್ತಾರೆ ಜನಗಳು. ನೋಡಿ ಬಂತು ಕೆಳಗೂರು. ಸೊ ಈ ಊರಲ್ಲಿ ಕಂಪ್ಲೀಟು ಟೀ ಪೇಪರ್ ಏನೋ ಇದೆ, ಬಟ್ ಚೆನ್ನಾಗಿದೆ ಈ ಪ್ಲೇಸ್. ನಾವು ಫ್ಯಾಮಿಲಿ ಜೊತೆ ಬಂದಾಗ ಇಲ್ಲೆಲ್ಲ ಕೂತ್ಕೊಂಡು ಕಾಫಿ ಟೀ ಕುಡ್ಕೊಂಡು ಆರಾಮಾಗಿ ಹೋಗ್ತೀವಿ. ನೋಡಿ ಎದುರುಗಡೆ ಆ ಕಡೆ ಎಲ್ಲ ಹೆಂಗಿದೆ, ಫಾಗ್ ಬೀಳ್ತಾ ಇದೆ, ಬೆಟ್ಟಗಳು. ಆಹಾ ಸೂಪರ್. ರೋಡ್ ಚೆನ್ನಾಗಿದ್ದರೆ ನಾವು ಹೆಂಗೆ ಬೇಕಾದ್ರೂ ನೋಡ್ಕೊಂಡು ಗಾಡಿ ರೋಡ್ ಮೇಲೆ ಆರಾಮಾಗಿ ಹೋಗೋದು. ರೋಡೇ ಚೆನ್ನಾಗಿಲ್ಲ ಅಲ್ಲ, ಸೊ ಹಳ್ಳ ಕಳ್ಳಗಳು ನೋಡಿ ಗಾಡಿ ಇಳಿಸ್ಬೇಕು. ಹೊರನಾಡು ಇನ್ನೂ 32 ಕಿಲೋಮೀಟ್ರ್ ಇದೆ. ನಾವು ಕೊಟ್ಗೆಹಾರಿಂದ ಬರೀ 10 ಕಿಲೋಮೀಟ್ರ್ ಬಂದಿರೋದು. ಟೈಮ್ ನೋಡ್ಕೊಳ್ಳಿಲ್ಲ. ಇಲ್ಲ 10:15 ಆಗಿತ್ತು ನಾವು ಅಲ್ಲಿಂದ ಹೊರಟಾಗ, 10:40 ಏನೋ. ಸೊ ಈಗ 11:29. ಆಲ್ಮೋಸ್ಟು 40 ಮಿನಿಟ್ಸ್ಗೆ ನಾವು 40 ಮಿನಿಟ್ಸ್ಗೆ 50 ಮಿನಿಟ್ಸು ಬರೀ ಇನ್ನೂ 10 ಕಿಲೋಮೀಟ್ರ್ ಬಂದಿದ್ದೀವಿ. ನೋಡಿ ಹಿಂಗೆ. ಈಗ ಮಳೆ ಜಾಸ್ತಿ ಆಗ್ತಾ ಬಂತು, ಆದರೂ ಏನು ನಿಲ್ಲಿಸೋದಿಲ್ಲ ನಾವು. ಹಿಂಗಾದ್ರೆ ಸರಿ ಹೋಗ್ತೀವಿ. ಬಂದಿರೋದೇ ಮಾನ್ಸೂನ್ ರೈಡ್ ಅಂತ. ಹೌದಾ, ನೋಡಲಿಲ್ಲ. ಸೊ ಬಂದಿರೋದೇ ಮಾನ್ಸೂನ್ ರೈಡ್ ಅಂತ. ಪುನಃ ಗಾಡಿ ನಿಲ್ಲಿಸ್ಕೊಂಡು ಮಳೆ ನಿಂತ ಮೇಲೆ ಹೋಗ್ತೀವಿ ಅನ್ನೋದಕ್ಕೆಲ್ಲ ಚಾನ್ಸೇ ಇಲ್ಲ. ಮಳೆ ನಿಂತ್ಕೊಂಡು ಆಮೇಲೆ ಹೋಗ್ತೀವಿ ಅಂದರೆ ಇಲ್ಲೇ ಒಂದು ತಿಂಗಳೆಲ್ಲ ಇರಬೇಕಾಗತ್ತೆ. ಸೊ ಅದೇ ಮಳೆನ ಅಡ್ಜಸ್ಟ್ ಮಾಡಿಕೊಂಡು ವೈಸರ್ ಒರೆಸ್ಕೊಂಡು ಹಿಂಗೆ ಹೋಗ್ತಾ ಇರೋದೆ ಇನ್ನೂ 2 ದಿನ. ಫುಲ್ ಗ್ರೀನರಿ. ಈ ಸಲ ಮಾತ್ರ ಮಸ್ತ್ ಮಾನ್ಸೂನ್ ರೈಡ್ ಅಂತ ಮಾಡ್ತಾಯಿದ್ದೀವಿ. ಲಾಸ್ಟ್ ಟೈಮೂ ಅಷ್ಟೊಂದೆಲ್ಲ ಓಡಾಡಿದ್ದು, ಬಟ್ ಮಾನ್ಸೂನ್ ರೈಡ್ ಅಂತ ಆ ಮಜಾ ಇರಲಿಲ್ಲ. ಈ ಸಲ ಪಕ್ಕಾ 100% ಮಾನ್ಸೂನ್ ರೈಡು. ಎದುರುಗಡೆ ನೋಡಿ ಹೆಂಗಿದೆ ಫಾಗು, ಆ ಕಡೆ ಈ ಕಡೆ ಮಳೆ. ನೋಡಿ ಏನು ಸೂಪರಾಗಿದೆ. ಬರ್ತಾ ಇದ್ದೀವಿ. ಇನ್ನೂ 25 ಕಿಲೋಮೀಟ್ರ್ ಇದೆ ಹೊರನಾಡು. ನಾವು ಏನೇ ಮಾಡಿದ್ರೂ ಆನ್ ಆವ್ರೇಜು 10 ಮೇಲೆ ಹೋಗೋಕ್ಕೆ ಆಗ್ತಾಯಿಲ್ಲ ಅನಿಸುತ್ತೆ. ಕಂಪ್ಲೀಟ್ ಹಿಂಗೇನೆ ಲೆಫ್ಟ್ ಟು ರೈಟು ಸ್ಟ್ರೈಟ್ ರೋಡ್ ಅನ್ನೋದು ನೋಡೇ ಇಲ್ಲ. ಮರ್ತೇ ಹೋಗ್ಬಿಡ್ತಾನೆ ನಮಗೆ ಸ್ಟ್ರೈಟ್ ರೋಡ್ ಅಂತ. ಹೆಲ್ಮೆಟ್ ಒಳಗಡೆ ನೀರು ಹೋಗಿದೆ, ವೈಸರ್ ಒಳಗಡೆಗೆ. ಸೊ ಅದೊಂಥರ ಹಿಂಸೆ. ಅವಾಗ ವೈಸರ್ ತೆಗಿಬೇಕು, ವಾಪಸ್ ಹಾಕೋಬೇಕು, ಹಂಗಾಗ್ತಾಯಿದೆ. ನೋಡಿ ಆ ಕಡೆ ಹೇಗಿದೆ, ಸೂಪರ್. ಏನೂ ಕಾಣೋದಿಲ್ಲ, ಬಟ್ ಆ ಫಾಗ್ ಕಟ್ಟಿರೋದು ಆ ಕೆಳಗಡೆ ಒಂದು ಸ್ವಲ್ಪ ಗ್ರೀನರಿ ಕಾಣುತ್ತೆ. ಅವೆಲ್ಲ ನೋಡೋಕ್ಕೆ ಒಂಥರ ಖುಷಿ. ಇನ್ನೂ ಹೊಸ್ದಾಗಿ ಟಾರ್ ಹಾಕಿರಂಗಿದೆ. ಟಾರು ಜೊತೆಗೆ ಪೇಂಟು ಬಂದಿದೆ ಕಾರ್ನರಲ್ಲಿ, ಸೈಡ್ಗಳಲ್ಲಿ. ಮೋಸ್ಟ್ಲಿ ಹೊಸದೇನಾ, ಫುಲ್ ಅಲ್ಲಿವರೆಗೂ ಹೀಗೆ ಇದೆಯಾ? ಹಂಗೆ ಹೇಳ್ತಾ ಇದ್ದಂಗೆ ಶುರು ಇಲ್ಲ. ಸ್ವಲ್ಪ ಫ್ಲ್ಯಾಟ್ ಸರ್ಫೇಸಿಗೆ ಬಂದು ಅನ್ನಿಸ್ತಾ ಇದೆ. ನೋಡಿ ಹೆಂಗಿದೆ. ಇದೇ ಬೈಲು ಅಂತೆ ಊರ ಹೆಸರು. ಪರವಾಗಿಲ್ಲ, ಯಾವುದೋ ದೊಡ್ಡ ಟೌನ್ ಇದ್ದಂಗೆ ಅನ್ನಿಸ್ತಾ ಇದೆ. ಹೋಗೋ ಮರಯ್ಯ,
ಕಳಸ, ಹೊರನಾಡು, ಉಡುಪಿ, ಸಂಪಿಗೆಟ್ಟಿ, ಗದ್ದೆ ಮನೆ ಕೆಳಭಾಗ. ಓಕೆ, ಏನೇನೋ ಊರೆಸ್ರುಗಳು. ಗದ್ದೆ ಮನೆ ಅಂತೆ, ಕೆಳಭಾಗ ಅಂತೆ, ಸಂಪಿಗೆ ಕಟ್ಟಿ ಅಂತೆ. ಅಪ್ಪ, ಲಾಸ್ಟ್ 1-2 ನಿಮಿಷದಿಂದ ಮಳೆ ನಿಂತಿದೆ. ಓಕೆ, ರೋಡುವೆ ಪರವಾಗಿಲ್ಲ, ಸುಮಾರಾಗಿ ಸಿಕ್ಕಿದೆ. ಸುಮಾರಾಗಿ ಈ ಥರ ಸಿಕ್ಬಿಟ್ಟಿದ್ರೆ ನಮ್ಗೆ ಅಲ್ಲಿಂದನೂ ಇನ್ನೂ ಸ್ವಲ್ಪ ದೂರ ಬಂದಿರ್ತಾ ಇದ್ವೇನೋ. ಚೂರು ಮಜಾ ಬರ್ತಾ ಇದೆ ಈಗ ಮಳೆ ನಿಂತ ಮೇಲೆ. ಮಳೆದು ಮಜಾ ಬೇರೆ, ಮಳೆ ನಿಂತ ಮೇಲೆ ಒಂಥರ ಮಜಾ. ವಾವ್, ಆ ಕಡೆಲ್ಲ ಏನು ಸೂಪರಾಗಿದೆ. ಸೊ ಟೋಟಲ್ ಮನೆಯಿಂದ ನಾವೀಗ 270 ಕಿಲೋಮೀಟರ್ಸ್ ಬಂದಿದ್ದೀವಿ. ಹೊರನಾಡು ಇನ್ನೂ 17 ಕಿಲೋಮೀಟ್ರ್ ಇದೆ. ಆ 17 ಕಿಲೋಮೀಟ್ರಿಗೆ ಅಲ್ಲಿ ಒಂದು 45 ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ. ಆ ಕಡೆ ನೋಡಿ ಹೆಂಗಿದೆ ಅಲ್ಲಿ, ಸೂಪರ್. ಸ್ವಲ್ಪ ಮಳೆ ನಿಲ್ತು, ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಬಂತು. ಇಂಥ ವ್ಯೂ ಕಾಣಿಸ್ತಾ ಇದೆ. ಕಳಸ 7, ಹೊರನಾಡು 16. ಲಾಸ್ಟು ಒಂದು 2-3 ಮಿನಿಟ್ಸಿಂದ ಮಳೆ ನಿಂತ ಮೇಲೆ ಸ್ವಲ್ಪ ನಮ್ಮದು ಪೇಸ್ ಪಿಕಪ್ ಆಯಿತು ಅನ್ನಿಸ್ತಾ ಇದೆ. ಚೆನ್ನಾಗಿ ಬಂದು ಎಲ್ಲರನ್ನೂ ಓವರ್ಟೇಕ್ ಮಾಡ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಹತ್ತತ್ರ ಬಂದಿದ್ದೀವಿ. ನೋಡುವ, ಎಲ್ಲರೂ ಒಂದು ಸುಸು ಬ್ರೇಕ್ ಬೇಕು. ಈ ಮಳೆಗೆ, ಚಳಿಗೆ ಪದೇ ಪದೇ ಸುಸು ಬ್ರೇಕ್ ಬೇಕು ಅನ್ನಿಸ್ತಾ ಇರುತ್ತೆ. ಏನೋ ರಿಪೇರಿ ಮಾಡ್ತಾಯಿದ್ದಾರೆ, JCB ನಿಲ್ಲಿಸ್ಕೊಂಡು. ಕೊಟ್ಟಿಗೆಹಾರ, ಧರ್ಮಸ್ಥಳ ಬಸ್ ಹಾರನ್ಗಳೇ ಸೂಪರು. ಕಳಸಾಗಿ ಬಂದೇ ಬಿಟ್ಟು, ಕಳಸೇಶ್ವರ ದೇವಸ್ಥಾನ. ಓಕೆ, ವಾಪಸ್ ನಾವು 8-9 ಇದೆ. ಹಾಂ, ಬಂದು ಆಲ್ಮೋಸ್ಟು ಇನ್ನೊಂದು 5-6 ಕಿಲೋಮೀಟ್ರ್ ಇರ್ಬೋದು. ಮಳೆನೂ ನಿಂತಿದೆ, ಬಟ್ ಹೆವಿ ಕ್ರೌಡ್ ಇದೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಗಾಡಿಗಳನ್ನ ನಾವು ಓವರ್ಟೇಕ್ ಮಾಡ್ಕೊಂಬಂದಿದ್ದೀವಿ. ಈ ಕಡೆನೂ ತುಂಬ ಗಾಡಿಗಳು ಹೋಗ್ತಾನೇ ಇವೆ. ಸೊ ಏನಾಗುತ್ತೆ ಹೇಗೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ಕ್ಯೂ ಅನ್ನೋದೆಲ್ಲ ಏನಿಲ್ಲ, ಡೈರೆಕ್ಟಾಗಿ ಹೋಗ್ಬೋದು, ದರ್ಶನ ಮಾಡ್ಕೋಬೋದು. ಒಂದು ಅರ್ಧ ಗಂಟೆ ಅವಾಗವಾಗ ಪೂಜೆ ಆಗ್ತಾಯಿರುತ್ತೆ. ಆ ಪೂಜೆ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರ್ತಾ ಇರ್ಬೋದು. ಬ್ಯೂಟಿ ಆಫ್ ಹೊರನಾಡು ಬಿಗೇನ್ಸ್. ಸಾಕತ್ತು ನೋಡಿಲ್ಲ ಆ ಕಡೆ ಒಂಥರ ಹೆಂಗಿದೆ. ಬೆಟ್ಟ ಇಳಿತಾ ಇದ್ದೀವಿ, ಒಂದು ಬೆಟ್ಟನ. ಇದು ಒಂಥರ ಚೆನ್ನಾಗಿರುತ್ತೆ. ಕಳಸ ಆದಮೇಲಿಂದ ಇಲ್ಲಿಗೆ ಒಂದು ನದಿ ಹರಿತಾ ಇತ್ತು. ಈಗೇನು ಬ್ರಿಡ್ಜ್ ಕಟ್ಟಿದಾರ ಏನೋ ಗೊತ್ತಿಲ್ಲ. ನಾನು ನೋಡಿ ಎದುರುಗಡೆ ನೋಡಿ ಇಲ್ಲಿ. ಹಾಂ, ಹಾಕೋಬಿ ಮನೇನಾ? ಅಯ್ಯೋ, ಇಲ್ಲೆಲ್ಲ ಸಡಿಗೆ ಹಾಕ್ಬಿಟ್ಟು ಮುಂದೆ ಹೋಗೋಣ ಬಾಪ. ನೋಡಿ ಇಲ್ಲಿ ಮೇಲ್ಗಡೆ ಹೆಂಗೆ ಕಾಣಿಸ್ತಾ ಇದೆ, ಸೂಪರ್. ಒಂದ್ಸಲಿ ದಾರಿ ತಪ್ಪಿ ಆ ಬೆಟ್ಟ ಎಲ್ಲ ಹತ್ಬಿಟ್ಟು ಇಳಿದ್ಬಿಟ್ಟು ಬಂದಿದ್ದೀವಿ ಫ್ಯಾಮಿಲಿ ರಿಡ್ಸ್ ಕಾರಲ್ಲಿ. ಯಾವುದೋ ಎಸ್ಟೇಟ್ ಕಡೆಯಿಂದ ಹೋಗಿ ಶೃಂಗೇರಿಯಿಂದ ಹೊರನಾಡಿಗೆ ಬರ್ಬೇಕಾದ್ರೆ ಯಪ್ಪ, ಅಸಾಧ್ಯವಾದ ಜರ್ನಿ ಅದು. ರಿಡ್ಸ್ ಕಾರ್ನ ಮಾತ್ರ ಆ ಜರ್ನಿಲಿ ಇವತ್ತು ಮರೆಯಲ್ಲ. ಅಂಥ ಒಂದು ಜರ್ನಿ ಅದು. ಆ ಬೆಟ್ಟ ತಿಳಿದಿದ್ದೀವಿ. ಆ ದಾರಿಯಿಂದ ಬಂದರೆ ಅಲ್ಲಿ ಜನಗಳಿದ್ದವರು, ಈ ದಾರಿಲಿ ಬಂದ್ರೆ ಆನೆಗಳ ಕಾಟ, ಸೇಫಾಗಿ ಬಂದಿದ್ದೀರಾ ಅಂತ ಎಲ್ಲ ಇದು ಮಾಡಿದರು. ದೊಡ್ಡ ಬ್ರಿಡ್ಜ್ ಮಾಡಿಬಿಟ್ಟಿದ್ದಾರೆ. ಮಳೆಗಾಲದಲ್ಲಿ ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಇರುತ್ತೆ, ಯಾವಾಗಲೂ ತುಂಬಿರೋದು. ಸೂಪರ್. ಓಕೆ, ನಾವು ಬರ್ತಾ ಬರುವ. ಈಗ ಫಸ್ಟ್ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ಜಾಕೆಟ್ ಒಳಗಡೆ ಎಲ್ಲ ನೀರು ಹೋಗಿದೆ. ನಾವೊಂದು ಜಿಪ್ಪು ಮರ್ತುಬಿಟ್ಟು ಓಪನ್ ಮಾಡಿಬಿಟ್ಬಿಟ್ಟಿದ್ದೀನಿ. ಕಂಪ್ಲೀಟ್ ನೀರು ಹೋಗಿ ಒಳಗಡೆ ಎಲ್ಲ ಇಳಿದಿದೆ. ಬಟ್ ಗಾಳಿ ಒಣಕೊಂಬಿಡುತ್ತೆ, ತುಂಬ ಜೋರು ಮಳೆ ಇಲ್ದವ್ರೆ. ಬಟ್ ಮಳೆ ಬಂದರೆ ಪುನಃ ಹಾಗೆ ಹಿಂಸೆ ಆಗ್ತಾನೇ ಇರುತ್ತೆ. ಕೆಸರುಗದ್ದೆ ರೋಡು, ಕೆಸರುಗದ್ದೆ. ನಿನ್ನೆ ತಾನೇ ಗಾಡಿನ ನೀಟಾಗಿ ವಾಶ್ ಮಾಡಿಸಿ ಚೈನೆಲ್ಲ ಲೂಪ್ ಮಾಡಿಕೊಂಡು ಬಂದಿದ್ದು. ಈಗ ವಾಪಸ್ ಅದೇ ಕತೆ. ಎಕ್ಸಾಕ್ಟ್ಲಿ 280 ಕಿಲೋಮೀಟರ್ಸ್ ಆಗಿದೆ ಮನೆಯಿಂದ. ಎಷ್ಟು ಗಾಡಿಗಳು ಬರ್ತವೆ ಅವಾಗಿಂದ. ನಾವೊಂದು ಹೆಚ್ಚು ಕಡಿಮೆ ಒಂದು 50 ಗಾಡಿ ಓವರ್ಟೇಕ್ ಮಾಡ್ಕೊಂಬಂದಿದ್ದು. ಸುಸು ಬ್ರೇಕ್ಗೆ ಅಂತ ನಿಲ್ಲಿಸ್ಕೊಂಡು ಎಲ್ಲ ಗಾಡಿಗಳು ವಾಪಸ್ ಹೋದು. ಲದಾಖ್ ಆಫ್ ರೋಡಿಂಗ್ ಇಲ್ಲೇ ಬಂದುಬಿಡ್ತಾ. ಹೆಂಗಿದೆ ಆಫ್ ರೋಡ್ ಜ್ಞಾಪಿಸ್ಬಿಡ್ತು ಲದಾಖ್ದು. ಅಣ್ಣ ವಾಟರ್ ಕ್ರಾಸಿಂಗ್ ಎಲ್ಲ ಮಾಡ್ತಾಯಿದ್ದೀವಲ್ಲಪ್ಪ ಕೆಸರುಗದ್ದಲ್ಲಿ.
ಇದೇ ವಿಷಯಕ್ಕೆ ನಮಗೆ ಲೋ ಎಂಡ್ ಟಾರ್ಕ್ ಬೇಕು ಅನ್ನೋದು. ಈಗ ಹೋಗೋ ಮರೆಯ ಮುಂಚೆನೇ ಹಳ್ಳ ಕೊಳ್ಳಗಳಲ್ಲಿ ಅಂಥದ್ರಲ್ಲಿ ಇನ್ನೂ ನಿಧಾನಕ್ಕೆ ಹೋಯ್ತಾವನೆ. ಎದುರುಗಡೆ ನೋಡಿ ಅಪ್ಪ, ಹೊರ್ನಾಡಕ್ಕೆ ಬಂದರೆ ಅದೊಂದು ಸಖತ್ ಇಷ್ಟ ಆಗುತ್ತೆ ನೋಡಿ. ಹೆಂಗಿದೆ ಎದುರುಗಡೆ 2-3 ಬೆಟ್ಟಗಳು, ಸೂಪರ್. ಅಲ್ಲೊಂದು ಪೀಕ್ ಕಾಣಿಸ್ತಾ ಇದೆ, ಹಸು ನೋಡಿ ಮೇಲ್ಗಡೆ ಎಂಥ ಪೀಕ್ ಇದೆ. ಅದು ಪಾರ್ಕಿಂಗ್ ಏರಿಯಾ, 4 ವೀಲರೆಲ್ಲ ಇಲ್ಲಿ ಬಸ್ಗಳೆಲ್ಲ ಇಲ್ಲಿ ಪಾರ್ಕ್ ಮಾಡುತ್ತವೆ. 4 ವೀಲರ್ ಪಾರ್ಕಿಂಗ್ ಮುಂದೆ ಇದೆ, ನಾವು 2 ವೀಲರ್ ಪಾರ್ಕಿಂಗು ದೇವಸ್ಥಾನದ ಮುಂದೆನೇ ಹೋಗೋದು. ಸಿಕ್ಕಾಪಟ್ಟೆ ಬೈಕರ್ಸ್ ಇದ್ದಾರಪ್ಪ ಇವತ್ತು. ಮೋರ್ ದೆನ್ 100 ಬೈಕರ್ಸ್ನ ನೋಡಿದ್ದೀವಿ. ಇದೊಂದು ಹೊಸದಾಗಿದೆ, ಭದ್ರಾ ನಿವಾಸ ಅಂತ. ಲಾಸ್ಟ್ ಟೈಮ್ ಬಂದಾಗಿರಲೇ ಇಲ್ಲ. ಮುಂಚೆ ಹಿಂಗೆ ಸ್ಟ್ರೈಟ್ ಬಂದು ಹಂಗೆ ಹೋಗ್ತಾ ಇದ್ದೋ, ಇವಾಗ ಅಲ್ಲೊಂದು ಹೊಸದು ಜಂಕ್ಷನ್ ಥರ ಏನೋ ಮಾಡಿದ್ದಾರೆ. ಸೊ ಅದರಿಂದ ಕನ್ಫ್ಯೂಸ್ ಆಗಿ ಸೀದಾ ಅಲ್ಲಿಗೆ ಹೋಗಿದ್ದು, ಕಾರ್ ಪಾರ್ಕಿಂಗ್ ಏರಿಯಾಗೆ. ಬಂದೇ ಬಿಟ್ಟು ಇಲ್ಲಿ ನಾವು ಮುಂಚೆಲ್ಲ ಕಾರ್ ಪಾರ್ಕ್ ಮಾಡ್ತಾ ಇದ್ದಿಲ್ಲಿ. ಏನ್ರಿ ಜನ ಕಳೆದು ಹೋಗ್ತೀವಿ ಹಂಗಾರೆ. ಇವತ್ತು ಫುಲ್ಲು ಜನಗಳು. ದರ್ಶನಕ್ಕೆ 1 ಅವರ ಅಂತ ಅನ್ನಿಸ್ತಾ ಇದೆ ಈಗ, ದರ್ಶನ ಮತ್ತು ಊಟ. ನೋಡಿ ಎಷ್ಟು ಜನ ಇದ್ದಾರೆ. ಅಯ್ಯೋ, ಅಲ್ಲೊಂದಂತೂ ಒಂದು 50 ಬೈಕ್ಗಳು ನಿಂತಿವೆ. ಪಾರ್ಕಿಂಗೆಲ್ಲ ಏನೇನೋ ವಿಚಿತ್ರವಾಗಿ ಮಾಡಾಕಿದಾರಪ್ಪ. ಈಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಷ್ಟು ರಶ್ ಇದೆ ಅಂತ ಹೆಚ್ಚಿದ ಮೇಲೆ ನಾವು ಹೊರಗಡೆ ದರ್ಶನ ಮಾಡ್ಕೊಂಡು 1 ಅವರ್ ಬೇಕು ಅನಿಸುತ್ತೆ.